ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ವೆಲ್ಕಮ್ ಟು ಎ ವಿ ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ಗೆ ಹೇಗೆ ಕಾಲರ್ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ನೆಕ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ನೆಕ್ಕಿಗೆ ಎಷ್ಟು ಕಾಲರ್ ಬೇಕು ಅನ್ನೋದನ್ನು ನಾನು ಮಾರ್ಕ್ ಮಾಡ್ಕೊತೀನಿ. 3.5 ಎರಡು ಸೈಡ್. ಆಮೇಲೆ ನೆಕ್ಸ್ಟ್ ಐರನ್ ಕ್ಯಾನ್ವಾಸನ್ನು ಏನು ಕಾಲರಿಗೆ ನೆಕ್ ಕಟ್ ಮಾಡ್ಕೊಂಡಿರ್ತೀರಲ್ಲ, ಆ ನೆಕ್ನ ತೊಗೊಂಡು ಐರನ್ ಕ್ಯಾನ್ವಾಸ್ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೋಬೇಕ್ರಿ. ಆ ಅಳತೆ ಮಾಡ್ಕೊಂಡಿದ್ದ ಐರನ್ ಕ್ಯಾನ್ವಾಸನ್ನು ಬಟ್ಟೆ ಇಟ್ಕೊಂಡು ಐರನ್ ಮಾಡ್ಬೇಕು ಚೆನ್ನಾಗಿ. ಅದು ಐರನ್ ಮಾಡಿದ್ಮೇಲೆ ಚೆನ್ನಾಗಿ ಅಂಟ್ಕೋತೈತ್ರಿ. ಅಂಟ್ಕೊಂಡ್ಮೇಲೆ ಹಿಂಗೆ ಬರತ್ತೆ. ನೆಕ್ಸ್ಟ್ ಅದು ಏನು ಹಿಂಗೆ ಬರತ್ತಲ್ಲ, ಅದು ಎಕ್ಸ್ಟ್ರಾ ಏನೇನು ಬಂದಿರ್ತೈತಲ್ಲ ಪಾರ್ಟ್ ಕಟ್ ಮಾಡ್ಕೋಬೇಕ್ರಿ. ಆಮೇಲೆ ನೆಕ್ಸ್ಟ್ ಕಟ್ ಮಾಡಿಕೊಂಡು ಎಂಡಿಗೆ ಏನಿರುತ್ತಲ್ಲ, ಎಂಡಿಗೆ ಬಟ್ಟೆ ಬಿಟ್ಕೊಂಡಿರ್ತಾವಲ್ಲ ಸ್ವಲ್ಪ 1/2 ಇಂಚ್, ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕ್ರಿ. ಆಮೇಲೆ ನೆಕ್ಸ್ಟ್ ಸ್ಟಿಚ್ ಮಾಡ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕ್ರಿ ಎಂಡ್ವರೆಗೂ. ಎಂಡ್ ಏನು 1/2 ಇಂಚ್ ಬಿಟ್ಕೊತ ಬಂದಿರ್ತೀವಲ್ಲ ನಾವು, ಅದನ್ನು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊತ ಬರಬೇಕ್ರಿ. ನೆಕ್ಸ್ಟ್ ರೆಡಿ ಆಗಿರುವ ನೆಕ್ಕನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ ನೆಕ್, ಆ ಪೋರ್ಷನ್ನಿಗೆ ಅಟ್ಯಾಚ್ ಮಾಡ್ಕೊತ ಬರಬೇಕ್ರಿ. ಅಲ್ಲಿ ನೋಡಿರಿ 3.5 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ, ಆ ಮಾರ್ಕಿಗೆ ನಾವು ರೆಡಿ ಮಾಡಿರುವ ನೆಕ್ಕನ್ನು ಅಟ್ಯಾಚ್ ಮಾಡ್ಕೊತ ಬರಬೇಕ್ರಿ. ಪೂರ್ತಿಯಾಗಿ ಹೀಗೆ ಅಟ್ಯಾಚ್ ಮಾಡ್ಕೊತ ಹೋಗ್ಬೇಕ್ರಿ. ಅಟ್ಯಾಚ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ನೆಕ್ಕಿಗೆ 3.5 ಇಂಚ್ ಏನು ಮಾರ್ಕ್ ಮಾಡಿರ್ತೀವಲ್ಲ ನಾವು, ಆ ಮಾರ್ಕ್ ಮಾಡಿದ್ದ ಪೋರ್ಷನನ್ನು 1/2 ಇಂಚ್ ಎರಡು ಸೈಡ್ ಕಟ್ ಮಾಡ್ಕೋಬೇಕ್ರಿ. ಈ ಸೈಡ್ 1/2 ಇಂಚ್ ಆ್ಯಂಡ್ ಈ ಸೈಡ್ 1/2 ಇಂಚ್ ರೀ. ಆಮೇಲೆ ನೆಕ್ಸ್ಟ್ ಲೆಂತಿಗೆ ಏನು ಕ್ಯಾನ್ವಾಸ್ ಇರ್ತೈತಲ್ರಿ, ಅದು ನೆಕ್ಕಿಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿದ್ದು ಗ್ಯಾಪ್ ಇರ್ತೈತಲ್ರಿ, ಬಟ್ಟೆ ಗ್ಯಾಪ್, ಅದನ್ನು ಆಮೇಲೆ ಕಟ್ ಮಾಡ್ಕೊಬೇಕ್ರಿ. ನೆಕ್ಸ್ಟ್ ಕ್ರಾಸ್ ಕಟ್ ಮಾಡ್ಕೋಬೇಕ್ರಿ. ಆಮೇಲೆ ಕಟ್ ಮಾಡಿದಾದ್ಮೇಲೆ ಟರ್ನ್ ಮಾಡಬೇಕ್ರಿ. ಟರ್ನ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿರಿ. ಈಗ ಟರ್ನ್ ಮಾಡಿದ್ಮೇಲೆ ಹೀಗೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಟರ್ನಿಂಗ್ ಸ್ಟಿಚ್ ಹಾಕೋರಿ. ಟರ್ನಿಂಗ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ನಡಕ್ಕೆ ಉಕ್ಸ್ ಮತ್ತು ಕಾಜುಕ್ ಅಂತೇಳಿ ಏನು ಗ್ಯಾಪ್ ಬಿಟ್ಟಿರ್ತೀವಲ್ಲ, ಆ ಗ್ಯಾಪನ್ನು ಗ್ಯಾಪ್ ಕಾಣಬಾರ್ದು ಅಂತೇಳಿ ಬಟ್ಟೆ ಅಟ್ಯಾಚ್ ಮಾಡ್ಕೋತೀವಿ ರೀ. ಅದನ್ನು ಹೀಗೆ ಅಟ್ಯಾಚ್ ಮಾಡ್ಕೋಬೇಕ್ರಿ. ಅಟ್ಯಾಚ್ ಆದಮೇಲೆ ಹೀಗೆ ಬರತ್ತೆ ರೀ ಬಟ್ಟೆ. ಮುಂದಿನ ನೆಕ್ ಅದು ಏನು ತೋರ್ಸತ್ತನಲ್ಲ, ಅದು ಉಕ್ಸ್ ಮತ್ತು ಮನಿಗೆ. ಆಮೇಲೆ ನೆಕ್ಸ್ಟ್ ಈಗ ಫ್ರಂಟ್ ಮುಗೀತ್ರಿ. ನೆಕ್ಸ್ಟ್ ಹಿಂದಿನ ಭಾಗನೂ ಅಟ್ಯಾಚ್ ಮಾಡ್ಕೋಬೇಕ್ರಿ. ಹಿಂದಿನ ಭಾಗಕ್ಕೆ ನೆಕ್ ತಗೊಂಡಿರ್ಬಾರ್ದ್ರಿ, ಯಾಕಂದರೆ ಇದು ಕಾಲರ್ ಯೂನಿಫಾರ್ಮ್ ಆಗಿರೋದ್ರಿಂದ. ಹಾಗೆ ನೆಕ್ ಕಟ್ ಮಾಡ್ಕೊಳ್ಳೋಣ ಅಟ್ಯಾಚ್ ಮಾಡ್ಕೋಬೇಕ್ರಿ. ಆಮೇಲೆ ನೆಕ್ ಸರೌಂಡಿಂಗ್ ಎಷ್ಟು ಬಂದೈತೆ ಅಂತ ನೋಡ್ಬೇಕ್ರಿ. ನೆಕ್ ಸರೌಂಡಿಂಗ್ 11.5 ಬಂದಿದ್ರಿ. 11.5 ಅಂದರೆ ನಾವು 12 ತೊಗೋಬೇಕ್ರಿ. ಅಲ್ಲೇನು ಬಟ್ಟೆ ತೊಗೊಂಡೇವಲ್ರಿ ನಾವು, ಅದು 2 ಇಂಚ್ ಎರಡು ಎಲ್ಲ ಉದ್ದಕ್ಕೆ 12 ಅಗಲ 2 ಇಂಚ್ ರೀ. ಆಮೇಲೆ ನೆಕ್ಸ್ಟ್ ಕಾಲರಿಗೆ ಐರನ್ ಕ್ಯಾನ್ವಾಸನ್ನು ಕಟ್ ಮಾಡ್ಕೋತೀನಿ ರೀ. ಅಗಲಕ್ಕೆ 1 ಇಂಚ್, ಉದ್ದಕ್ಕೆ ಅಲ್ಲೇ 11.5 ಬೇಕ್ರಿ ನಮಗೆ. 11.5 ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. 1/2 ಇಂಚ್ ಎಕ್ಸ್ಟ್ರಾ ಅಂದ್ರೆ 12 ಆಗತ್ತೆ ರೀ. 12 ಅರ್ಧ ಎಷ್ಟಾಗತ್ತೆ ರೀ? 6 ಆಗತ್ತೆ. 6 ಇಂಚ್ ಇಟ್ಟು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಹಿಂಗೆ ಬರುತ್ತೆ ನೋಡಿರಿ ಐರನ್ ಕ್ಯಾನ್ವಾಸ್ ಕಾಲರಿಂದ. ಆಮೇಲೆ ಇದನ್ನೇನು ಮಾಡ್ಬೇಕ್ರಿ, ಬಟ್ಟೆಗೆ ಇಟ್ಟು ಐರನ್ ಮಾಡ್ಬೇಕ್ರಿ. ತೋರಿಸ್ತೇನೆ ನೋಡಿರಿ ಹೆಂಗೆ ಐರನ್ ಮಾಡ್ತೀವಿ ಅಂಥೇಳಿ. ನೋಡಿರಿ ಅಲ್ಲೇ ಫಸ್ಟ್ ಬಟ್ಟೆ ಏನು 2 ಇಂಚ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದು 2 ಇಂಚನ್ನು ಫಸ್ಟ್ ಐರನ್ ಮಾಡಿಕೊಂಡು, ಆಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ರೀ ಐರನ್ ಕ್ಯಾನ್ವಾಸನ್ನು 1 ಇಂಚ್ ಕಾಲರಿಗೆ ಅಂಥೇಳಿ ಅದ್ರ ಮೇಲೆ ಇಟ್ಟು ಐರನ್ ಮಾಡ್ಕೋಬೇಕ್ರಿ. ನೋಡಿರಿ ಈ ಥರ ಐರನ್ ಮಾಡ್ಕೋಬೇಕು. ನೆಕ್ಸ್ಟ್ ಐರನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ನಾವು ಮ್ಯಾಗೂ ಸ್ವಲ್ಪ ಬಟ್ಟೆ ಬಿಟ್ಟೇವ್ರಿ, ತೆಳಗೂ ಸ್ವಲ್ಪ ಬಟ್ಟೆ ಬಿಟ್ಟೇವ್ರಿ. ತೆಳಗಿಂದ ಏನು ಬಟ್ಟೆ ಬಿಟ್ಟಿರ್ತೀವಲ್ಲ, ಅದನ್ನು 1/2 ಇಂಚ್ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಐರನ್ ಮಾಡ್ಕೋಬೇಕ್ರಿ.